ಅಲ್ಲ, ನೀವು ಎಂತಕ್ಕೆ ಹಂಗೆ ಮಾಡ್ತಿದ್ದೀರಿ ನೋಡೋಣ? ಹೇಳ್ಬಾರ್ದು ಅಂತ ಹೇಳಿದೆ ನಾನೀಗ. ಅಂಥದ್ದು ಹೇಳಿದಾರು ಎಂತದ? ಇದು ಒಳ್ಳೆ ಲೈಕ್ ಮಾಡಿ ಹೇಳ್ತದೆ ಅದು. ಸರಿತಕ್ಕರ ಮನೆಯಲ್ಲೇ ಇದು ತವ್ರ ಮನೇಲಿ ಮಾಡಿದ್ದ, ಗಂಡನ ಮನೇಲಿ ಮಾಡಿದ್ದ ಅಂತ. ಸರಿತನ ಗಂಡನ ಮನೇಲಿ ಯಾತಕ್ಕೆ ಬ್ಯಾಡ್ದಿದ್ದಾರೆ, 1 ರೂಪಾಯಿ ದುಡ್ಡಿಲ್ಲ, ಇದು ಹಾಗಾಗಿ ಮಾಡಿದ್ರು. ಇಲ್ಲಿ ಏನು ರೋಗ ಬಂದದ? ಆ ಥರ ದುಡ್ಡು ಅದೆಯಲ್ಲ, ಖರ್ಚು ಮಾಡಲಿ ಸ್ವಲ್ಪ ಇದಕ್ಕವ. ಬರೀ ಇದೆ ಆ ಮಗಳಿಗೆ ಖರ್ಚು ಮಾಡಿ ಏನು ಲಕ್ಷಗಟ್ಟಲೆ ಖರ್ಚು ಮಾಡಿ ಓದಿಸೋದಲ್ಲಿ. ಏನು ಇದ್ರ ಗಂಡು ಬರೀ ಗೇಯದುಂದೆಯ. ಈಗ ಮಗಳನ್ನ ಓದಿಸ್ಬೇಕು ಅಂತ ಗೊತ್ತಾಗಿದೆ, ಅವಾಗ ಮಗನ ಓದಿಸ್ಬೇಕು ಅಂತ ಗೊತ್ತಾಗಲ್ಲ ಅವರಿಗೆ. ನಾವು ಈಗ ಹಂಗೆ ಮಾಡಿದ್ವಾ? ಈಗ ಮನೆ ಮಗ ನೋಡ್ಕೊಳಕ್ಕೆ ಬೇಕು, ಮಂತನಕ್ಕೆ ಬೇಕು ಅಂತ ಹೇಳಿ ಮಗನ ಓದಿಸ್ಬೇಕು ಲೆಕ್ಕ ಅಂದರೆ. ಹಂಗಲ್ಲ, ಮಗಳನ್ನು ಈ ಕನ್ನಡ ಜಿಲ್ಲೆಯಲ್ಲಿ ಬಿಟ್ಟು ಲಕ್ಷಗಟ್ಟಲೆ ಖರ್ಚು ಮಾಡಿ ಓದಿಸೋದಂತೆ. ಸಸಿಗೆ ದುಡ್ಡು ಖರ್ಚು ಮಾಡೋಕ್ಕೆ ಯಾಕಾಗಲ್ಲ ಅವರಿಗೆ? ಅದಕ್ಕೆ ಹೇಳಿದ್ದು ಮಾಡಲಿ, ಇದಕ್ಕೂ ಸ್ವಲ್ಪ ಖರ್ಚು ಮಾಡಲಿ, ಏನಾಗಲ್ಲ. ಆ ಗಂಟು ಕೂಡಿಟ್ಟ ಒಂದೇ ಸತಿ ಅದಕ್ಕೆ ಅಲ್ಲಿ ಹೊರಿಸ್ಕೊಳ್ಸೋದು ಬೇಡ, ಏನು ಕಮ್ಮಿ ಇಲ್ಲ. ಅವ್ರ ಗಂಡ ಹೆಂಡ್ತಿ ಮಗನ ತಲೆ ಸೌರೆ ಹಾಗಲ್ಲ ಹಿಂಗೆ ಅಂತ ಹೇಳಿ ಇವರು ಒಂದು ಎಲ್ಲ ಸತ್ಯ ಅಂತಾನೆ. ಈಗ ನಾವೇನಾರು ಹೇಳಿದ್ದನ್ನು ತಲೆಗೆ ತಗೊಂಡಾರು ತಗೋತಾರ? ಅದೂ ಇಲ್ಲ. ತಪ್ರಕ್ಕಿ ಕೊಟ್ಟರೆ ಗ್ವಾಡಿಗೆ ಒಂಟಿಗೆ ಬಿದ್ದಿರ್ಬೇಕು, ಕೈ ಕಾಲು ನೆಟ್ಟಗಿರ್ಬೇಕು ಅಂತ ಕಂಡ್ರೆ ಬಾಯಿ ಮುಚ್ಚಿಕೊಂಡು ಸುಮ್ಮನಿರು. ಏನು ದುರ್ಬುದ್ಧಿ ನಿಂಗೆ ಅಂತ ನಾಚಿಕಾಗ್ಲ ನಿಂಗೆ ಹೇಳೋಕ್ಕೆ? ಇದು ಒಂದು ಸೀಮಂತ ಶಾಸ್ತ್ರ ಮಾಡಿ ಅಂದ್ರೆ ನನಗೆ ತಾಯಿ ಮನೇಲಿ ಮಾಡಲ್ಲ, ನೀವು ಮಾಡಿ ಅಂತ ಅಲ್ಲಿ ಹೇಳಕತ್ತದಾನೆ. ಒಂದು ಪಕ್ಷ ಅವರೇ ಮಾಡ್ತೀವಿ ಅಂದರೆ ಹ್ಞೂ ಹೌದು ಮಾಡಿ ಅಂತ. ಅದಲ್ಲ, ನೀನು ಅಲ್ಲೇ ಹೇಳು, ಅಲ್ಲೇ ಮಾಡೋಕ್ಕೆ ಹೇಳು. ನನ್ನ ಕೇಂಡ ನೀನು ಹಂಗೆ ಹೇಳ್ಬೇಕಾರೆ ಮುಂಚೆ ನನ್ನೊಂದು ಮಾತು ಕೇಂಡ. ನಿನಗಂತೂ ಮರ್ಯಾದೆ ಇಟ್ಕೊಳೋ ಕೆಲಸ ಯಾವುದೂ ಮಾಡಲ್ಲ ನೀನು. ನನ್ನ ಮರ್ಯಾದೆನೂ ತೆಗಿತೀಯಲ್ಲ, ಏನು ತಿಳ್ಕೊಬೇಕು ಅವರು? ಆ ಗಂಡಸಿಗೆ ಹಂಗಾರೆ ಮಗಳಿಗೊಂದು ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ, ಇಲ್ಲಿ ಯಾರ ಮನೆಯಲ್ಲಾರು ಇದು ಮಾಡೋಕ್ಕೆ ಹೇಳ್ತಾರೆ, ಕೈಯಲ್ಲಾಗದೇ ಇದ್ರೆ ಸುಮ್ಮನಾರು ಇರಬೇಕು ಅಂತಾರೆ. ಈಗ ನಿಮ್ಮ ಮನೇಲಿ ಹಿಂಗೆ ಮಾಡೋಕ್ಕೆ ಆಗಲ್ಲ, ಹೌದಾ ಅಲ್ಲ? ತೆಪ್ಪು ನೀರು ಅಲ್ಲಿ ಮಾಡಿ ಅಂತ ಹೇಳಕ್ಕೆ ನೀನ್ಯಾರೇ ಹೇಳೋಕ್ಕೆ? ತಿರುಗಿ ಅವ್ರೇನಾರು ಹೇಳಿದ್ರೆ ಹೆಂಗೆ? ಈಗ ಒಂದು ಪಲ್ಲವಿ ಈಗ ತಿರುಗಿ ಕೇಳಿದ್ಕಾತು. ಮೊದಲೇ ಗೊತ್ತಿದ್ದಿದ್ರೆ ಅದಕ್ಕೆ ಅದು ಇದು ತಲೆಗೆ ಇದು ಮಾಡ್ತಿದ್ದೇನಾ ಅಂತ ಸೀದಾ ಹೇಳೋದದು. ಏನೇ ಮಾಡೋದಿದ್ರು ಇಲ್ಲೇ ಮಾಡೋಣ, ಇಲ್ಲ ಮಾಡೋದೇ ಬೇಡ. ಒಂದು ಪಕ್ಷ ಅವರೇ ತಿಳಿದು ಇಲ್ಲ ನಮ್ಮನೆಯಲ್ಲೇ ಮಾಡ್ತೀವಿ, ಇದೇ ಮುಂಚೆ ಹಂಗೇನಾದ್ರೆ ನಾವೇನು ಬೇಡ ಅನ್ನೋದು ಬೇಡ. ಅದು ಬಿಟ್ಟು ನೀವೇ ಮಾಡಿ ನಾವು ಮಾಡಲ್ಲ ಅಂತ ಹೇಳಿದ್ರೆ ಮಾತ್ರ ನಾನು ಸುಮ್ಮನಿರಲ್ಲ. ಏನು ಮಾಡಿಸಿಟ್ಟಿನಿ, ನನ್ನ ಮಗಳಿಗೆ ಬಂಗಾರನೂ ಮಾಡಿಸಿಟ್ಟಿನಿ ನಾನು, ಇದಕ್ಕೆ ಅಂತ ಕೊಡ್ತೀನಿ. ನಿನ್ನ ಕೇಳ್ಬೇಕಾ? ನಿನ್ನ ಅಪ್ಪನ ಮನೆಯಿಂದ ತರ್ಬೇಕಾ? ಖರ್ಚು ಮಾಡ್ತಾರೆ ಯಾಕೆ ಮಾಡಬಾರ್ದು? ಎಲ್ಲ ಇದನ್ನೇ ಮಾಡಿ ನೀವು, ಎಲ್ಲ ಇದನ್ನೇ ಮಾಡಿ. ಈಗ ಅಲ್ಲೇ ಒಂದು ಪಕ್ಷ ಮಾಡಿದ್ರೆ ಈಗ ಪವನನ ಹೆಂಡತಿ ಬಂದರೂ ನಡೀತದೆ, ಬರ್ದಿದ್ರು ನಡೀತದೆ. ಈಗ ನಮ್ಮನೇಲಿ ಮಾಡೋದಾದರೆ ಅವ್ರು ಬರದೇ ಇದ್ರೆ ಆಗ್ತದ? ಜನ ನೋಡ್ದಾರು ಏನು ಹೇಳ್ಯಾರ? ಮನೆ ಮಗ ಸೊಸೆನೇ ಬರಲ್ಲ ಹಿಂಗಿದ್ದೊಂದು ಕಾರ್ಯ ಮಾಡ್ಕೊಂಡಾಗ ಅಂತ. ಈಗ ಅವ್ನು ಬರೋಕ್ಕೆ ಹೇಳೋಣ ಅಂದರೆ ಮೊನ್ನೆ ಹೋಗ್ಯಾರೆ. ಅದಕ್ಕೆ ಮೊದಲೇ ಜಾಸ್ತಿ ದೂರ ಎಲ್ಲ ಬಸ್ಸಲ್ಲಿ ಕಾರಲ್ಲಿ ಹೋದ್ರೆ ಆಗಲ್ಲಂತೆ. ಈಗೇನು ಸ್ವಲ್ಪ ಅಡ್ಡಿಲ್ಲಂತೆ, ಮತ್ತು ಅಲ್ಲಿಂದ ಇಲ್ಲಿ ತನಕ ಬಸ್ಸಲ್ಲಿ ಕುತ್ಕೊಬಂದು ಏನಾರು ಮತ್ತೊಂದು ಕುಂದುವರೆ ಆಗಕ್ಕ ಏನೊಂದು ಮಾತಾಡ್ತೀರಿ ಹಂಗಾರೆ? ಬರ್ಬೇಕೆ, ಇದು ಒಳ್ಳೆ ಕಥೆ ಆಯ್ತಲ್ಲ, ಬರ್ಬೇಕು. ಮತ್ತು ಮನೆ ಮಗ ಸೊಸೆ ಅಂದಮೇಲೆ ಬರಲೇಬೇಕು. ಮನೇಲೊಂದು ಒಂದು ಫಂಕ್ಷನ್ ಅಂತ ಮಾಡ್ಕೊಂಡಾಗ ಬರ್ತಾರೆ, ಬರದೆ ಎಲ್ಲಿಗೆ ಹೋಗ್ತಾರೆ? ನಿನ್ನ ಹೆಬ್ಬುಬ್ಬೆ ಎಲ್ಲ ಬಸ್ಸಿಗೆ ಬಂದ್ರಾಗಲ್ಲಂತೆ, ಕಾರಿಗೆ ಬಂದ್ರಾಗಲ್ಲಂತೆ, ವಿಮಾನದಲ್ಲೇ ಬರೋಕ್ಕೆ ಹೇಳು. ಏನೀಗ ಎಂತೆಂಥ ದೊಡ್ಡ ಸಾಹುಕಾರ ಮಕ್ಕಳೆಲ್ಲ ಹೊರಗಡೆ ನೌಕರಿಲಿದ್ದರು, ತಿಂಗಳಿಗೊಂದು ಸತಿ ಮನೆಗೆ ಬಂದು ಹೋಗಿ ಮಾಡಲ್ಲ. ಅವ್ರೇನು ಹಾರ್ಕಿ ಬರ್ತಾರ? ಇಲ್ಲ ಅಲ್ಲಿದ್ದಾರಲ್ಲೇ, ಇಲ್ಲಿದ್ದಾರೆ ಇರ್ತಾರ. ಮಾಡಿ ಅಂದರೆ ಯಾವತ್ತು ಅಂತ ದಿನ ನೋಡಿದ್ಮೇಲೆ ಹೇಳು, ಬರೋದೆಂತ ಇಲ್ಲಿ ನಿಂತು ಅವರೇ ಎಲ್ಲ ಮಾಡಬೇಕು. ನಿನ್ನ ಹೆಬ್ಬುಬ್ಬೆ ಮತ್ತು ಬಾಕಿ ಹೊತ್ತಲ್ಲೆಲ್ಲ ಇಟ್ಕ, ಈ ಹೊತ್ತಲ್ಲ ಮಾತಾಡ್ತದೆ. ನಾನು ನೋಡ್ತಾನೆ ಇದ್ದೀನಿ. ನೋಡಿ, ನಾ ಹೇಳಿದ ಮಾತು ಸಾಕಂತ ಕಂಡ್ರೆ
ಅಲ್ಲಿ ಮಾಡ್ತಾರೆ ಗೌರವದಲ್ಲಿ ಅಂತ. ನೀವು ಬಂಗಾರ ಬೆಳ್ಳಿ ಅಂದ್ರಲ್ಲ, ಅದನ್ನು ಸೀರೆ ಬಟ್ಟೆ ತಿಂಡಿ ಎಲ್ಲ ಮಾಡ್ತೀನಿ, ಮಾಡಿ ತೊಗೊಂಡೋಗೋಣ. ಇಲ್ಲಿ ನಮ್ಮನೇಲಿ ಮಾಡೋದಾದರೆ ಯಾರನ್ನು ಕರಿತೀರಿ, ಯಾರನ್ನು ಬಿಡ್ತೀರಿ, ಏನು ಮಾಡ್ತೀರಿ? ಈಗ ಒಂದು ಮನೆಗಾರು ಕರೆ ಮಾಡಿರ ನೀವೀಗ? ಹಂಗೀಗ ಅಣ್ಣನ ಮಕ್ಕಳು ಇಬ್ಬರು ಇಲ್ಲೇ ಹತ್ರದಲ್ಲಿರೋ ಅವ್ರ ಮನೆಗೆ ಹೇಳಬೇಕು, ಮನೆ ಅಣ್ಣೆಯರ ಮನೆಗೆ ಹೇಳಬೇಕು. ಇಲ್ಲಿ ಇತ್ಲಾಗೆ ಸುಮಾರು ಮನೆ ಆತಪ್ಪ, ಭಾಳ ಕ್ಲೋಸ್ ಇದ್ದವರಿಗಾರ ಒಂದು ಹೇಳ್ಬೇಕಾ ಬೇಡ? ಎಲ್ಲ ಲೆಕ್ಕ ಹಾಕಿದ್ರೆ ಎಷ್ಟಾಗ್ತದೆ ಲೆಕ್ಕ ಗೊತ್ತಾ ನಿಮಗೆ? ಅದು ಇಲ್ಲೆಲ್ಲ ಮುಂದಿಟ್ಟು ಮಾಡೋಕ್ಕಾರು ಯಾರದಾರೆ? ಅಲ್ಲೇ ಹೋಗಿ ತಿಂಡಿ ಬಂಡಿ ಎಲ್ಲ ಮಾಡಿ ಕರ್ಕೊಬರೋಕೆ ಹೋಗ್ಬೇಕು. ಏನು ದಿನ ಉಳಿತಾವ ಇಲ್ಲೇ? ಇಲ್ಲಿ ಅದು ಬೇಗ ಇಲ್ಲಿ ಕರ್ಕೊಬಂದ್ರೆ ನಿಮ್ಮ ಮಗಳ ಕೈಯಲ್ಲಿ ಹೊರಿಯೋಕ್ಕೂ ನಂಗೆ ಕೂಡ್ದಪ್ಪ. ಏನು ಹೇಳಿದ್ರೆ ಮಾತಿಗೆ ಹೇಳ್ತದ ಅದ? ಅಲ್ಲಿ ಇದ್ದರೆ ನಾಯಿ ಮರಿ ಇದ್ದಂಗೆ ಇರ್ತದೆ. ಇಲ್ಲಿ ಬಂದರೆ ಪೂರ್ತಿ ತಾನು ಹೇಳಿದ್ದೇ ಆಗಬೇಕು ಅಂತದೆ. ಹೆರಿಗೆಗೊಂದು 15 ದಿವಸ ಇದ್ದಾಗ ಕರ್ಕೊಬಂದ್ರೆ ಸಾಕು. ಅಷ್ಟು ತಡ ಕರ್ಕೊಬರೋಷ್ಟೊತ್ತಿಗೆ ನಾವು ಇಲ್ಲಿ ಬಂದು ಅವನ್ನೆಲ್ಲ ಮಾಡೋಕ್ಕಾಗ್ತದ? ಏನಪ್ಪ ನಾಚಿ ಆಗಲ್ಲ ನಿಂಗೆ? ನೀನು ಒಂದು ತಾಯ. ಎಲ್ಲ ಆಚೆ ಈಚೆ ಕೇಳಿದ್ರೆ ದಿನ ತುಂಬೋದಕ್ಕಿಂತ ಮೊದಲೇ ಹೆರಿಗೆ ಆಗ್ತದೆ, ಈಗೆಲ್ಲದು ಹಾಗೆಯ ಅಂತ ಹೇಳಿ ಇದು ಮಾಡ್ತಾರೆ. ಆ ಲೆಕ್ಕಕ್ಕೆ ನಿಂಗೆ ಎಷ್ಟು ಆಗ್ತದೋ ಅಷ್ಟು ಬೇಗ ಕರ್ಕೊಬರೋಣ ಅಂತ ಇರಬೇಕು ನಿನ್ನ ತಲೆಯಲ್ಲಿ. ಅಲ್ಲಿ ಹೆಂಗಿರ್ತದ ಏನು ಎತ್ತ ಅಂತ. ಅದು ಬಿಟ್ಕೊಂಡು ನೀನು ಇನ್ನೂ ಹೆರಿಗೆ ದಿನಕ್ಕೆ ಸರಿಯಾಗಿ ಕರ್ಕೊಬರೋಳ ಬೇಡ, ಅಲ್ಲೇ ಇರಲಿ ಬಿಡು. ಮಾಡ್ತಾರೆ ಅವ್ರು, ಬಾಣ್ತನ ಗಾನ ಮಾಡ್ತಾರೆ, ನಿನ್ಕಿಂತ ಗಾನಾಗಿ ಮಾಡ್ತಾರೆ. ಹೇಳ್ತೀನಿ ನಾನು ಹಾಗೆಯ. ಆಗಲಿ ಪುಣ್ಯಾತ್ಮ, ಎಲ್ಲ ನೀವು ಹೇಳ್ದಂಗೆ ಆಗಲಿ. ನನ್ನ ಮಾತು ನೀವು ಯಾವಾಗ ಕೇಳ್ತೀರಿ ಬೇಕತ್ತಲ್ಲ? ಯಾವಾಗ ಕೇಳ್ತೀರಿ? ನೀವು ಹಂಗೆ ಮಾಡಿ ಆಗ್ಲಿಗೆ ಅಂತ ನೀವು ನಿಗದಿ ಅಂತ ದೊಯ್ಸ್ ಹತ್ರ ಹೋಗಿ ಕೇಳ್ಕೊಬಲ್ಲೆ. ನಾನು ಹೋಗಲ್ಲ ಈ ಸರ್ಗೆ. ದೊಯ್ಸ್ರು ಅವತ್ತೇ ಕೇಂಡಾಗ ಇಲ್ಲ ನಮ್ಮ ಮನೇಲಿ ಮಾಡಲ್ಲ, ಅದು ಗಂಡನ ಮನೆಯಲ್ಲಿ ನಾವೇ ಮಾಡಬೇಕು ಅಂತ ಆಟ ತೊಟ್ಕೊತ್ಕೊಂಡಾರೆ ಅಂತ ಹೇಳಿ ಬಂದೀನಿ. ಈಗ ಬಾಯಿ ತಗೊಂಡು ಹೋಗಿ ಹೇಳಲಿ ನಾನು. ಅದೇನ ಕೇಳ್ಕಿ ಬರಲಿ. ನಾನು ಫಸ್ಟ್ ಹೋಗಿ ಅಣ್ಣಯ್ಯರ ಮನೆಗೆ ಒಂಚೂರು ಹೇಳಿ ಬರ್ಬೇಕು. ಮನೇಲಿ ಬಸ್ರಿ ಹಿಂಗ್ಸಿರೋದು ಒಂದು ಮುಂಚಿತಾಗಿ ಹೇಳ್ಕೊಬೇಕು ಅವರಿಗೆ. ಬರೋಕ್ಕಾಗ್ತದ ಆಗಲ್ಲ ಏನು ಎತ್ತ ಅಂತ. ನಾ ಹಂಗೆ ಅಪ್ಪಯ್ಯ ಮಗೊಂಚೂರು ಅಂತಾರೆ ಕೊಲೆಗಿಟ್ಟು ಫೋಟೋ ಕೈ ಮುಕ್ಕು ಬಂದರೆ 3-4 ತಿಂಗಳು ಅದಕ್ಕೂ ಕರ್ಕೊಂಡೋಗಿ ಅದನ್ನು ಒಂದು ಕೈ ಮುಗಿಸಿ ಬರ್ಬೇಕು ಅಂತ ಮಾಡಿದ್ದೆ. ನಮ್ಮ ಅವ್ವಗೆ ಮೊಮ್ಮಗಳು ಅಂದರೆ ಜೀವದ ಗಂಟು ಅಷ್ಟು ಆಸೆ ಮಾಡಿ ಸಾಕಿತ್ತ. ಆಗಲಿ ಈಗ ಎಂಥರಾಗಲಿ, ಈಗ ಯಾವತ್ತ ಅಂತ ಹೋಗಿ ನೋಡ್ಕಿ ಬರಲಿ ಪುಣ್ಯಾತ್ಮ. ನನಗೇನು ಏನಾರು ಮಾಡಿ, ಆದರೂ ಮತ್ತೊಂದು ಸತಿ ಜ್ಞಾನ ಮಾಡಿ ಅವ್ರ ಮನೇಲಿ ಅದು ಬೇಕಂಬಂಗೆ ಜನ ಅದಾರೆ, ಎಲ್ಲ ಕೊಡ್ತಾರೆ. ಈಗ ಮಾಡ್ತಾರೆ. ನಮ್ದಾದ್ರೆ ಹಂಗಾಗಲ್ಲ. ಈಗ ಪಾಪಣ್ಣ ಗುಂಡಪ್ಪಣ್ಣ 2 ದಿವಸ ಮುಂಚಿತಾಗ ಹೋಗಲ್ಲೇ ಇರ್ತಾರೆ ಎಲ್ಲ ಮಾಡಿಕೊಡೋಕ್ಕೆ. ಪಾರ್ವತಕ್ಕ ಸೀತಕ್ಕಗೇನು ಅವ್ರೇನು ಹೇಳೋದೇನು ಬೇಡ, ಇವರೇ ಎಲ್ಲ ತಿಂಡಿ ಬಂಡಿ ಎಲ್ಲ ಇವರೇ ಮಾಡಿಕೊಡ್ತಾರೆ. ಅವ್ರಿಗೇನು ಸುಖ. ಈಗ ನಾನು ಒಬ್ಬಳೇ ಇಲ್ಲೆಲ್ಲ ಮಾಡಬೇಕು. ಈಗ ನಮ್ಮ ಹೊತ್ತಿಗೆಮ್ಮನವರು ಬತ್ತಿದ್ರೂ ಎಲ್ಲಿ ಮಗಳನ್ನ ತಗೊಂಡೋಗಿ ಬಿಟ್ಕೊಂಡಾರೆ ಹೆಂಗೆ ಬರ್ತಾರೆ? ನಂಗೆ ಕೇಳೋಕೆ ಬಾಯಾರು ಬೇಕಲ್ಲ. ಅದೊಂದು ಹೌದೇ, ಮಗಳನ್ನ ತಗೊಂಡೋಗಿ ಬಿಟ್ಕೊಂಡಾರಲ್ಲ, ಹಾಗಾಗಿ ಇಲ್ದಿದ್ರೆ ನಿನ್ನ ಅತ್ತಿಗೆ ವಾರಕ್ಕೆ ಮುಂಚೆ ಬಂದು ಇಲ್ಲೇ ಇದ್ದು ಎಲ್ಲ ಮಾಡಿಕೊಟ್ಟು ಹೋತಿತ್ತೇನು? ಸುಮ್ಮನೆ ಕುತ್ಕೊಳ್ಳೇ ಸಾಕು. ಏನೋ ಗೊತ್ತಿಲ್ಲದರಿಗೆ ಹೇಳ್ದಂಗೆ ಹೇಳ್ತದೆ. ಇಲ್ಲಿ ದಾಬಕಾರೆ ಮುಂಚೆ ಹೋಗಿ ಅಲ್ಲಿ ತವ್ರ ಮನೆಗೆ ಹೇಳಿಬಿಡ್ಬೇಕಂತೆ. ಬಂದು ಹಿಡಿಸ್ತಾರೆ ನೋಡೋ, ಏನಿಲ್ಲದೆ ಗೊತ್ತಿಲ್ಲ. ಈಗ ಇದೊಂದು ಹೇಳಿ ಆಗಿದೆ. ಏನು ಮನೆಗೆ ಹೋಗಿ ಹೇಳೋದೇನು ಬೇಡ, ಫೋನ್ ಮಾಡಿ ಹೇಳಿದ್ರೆ ಸಾಕು. ಬಂದರು ಬರ್ತಾರೆ, ಬಿಟ್ಟವ್ರು ಬಿಡ್ತಾರೆ. ಕೇಳಿಸ್ಕಿ ಬರೋಕ್ಕೆ ಒಳ್ಳೆ ದಿನ ಯಾವತ್ತು ದೊಯ್ಸ್ತ್ರ ಹೋಗಿ ನೀನೇ ಕೇಳ್ಕಿ ಬಾ. ನಾನು ಅವಕ್ಕೆಲ್ಲ ಹಿಂದೆ ಹೋದವನು ಅಲ್ಲ, ಮುಂದೆ ಹೋಗೋದು ಇಲ್ಲ. ಹೋಗಿ ಕೇಳ್ಕಿ ಬಾ. ಇಲ್ಲಿ ಬಂದ ಮೇಲೆ ಇದೆಲ್ಲ ಫಂಕ್ಷನ್ನು ಒಂದು ದಿವಸ ಮಾಡಿದ್ರು ಸೈ. ಆದಷ್ಟು ಬೇಗನೆ ಕರ್ಕೊಬರ್ಬೇಕು. ಮನೆ ಒಂಥರ ಗಾಳು ಅಂತದೆ, ಓಡಾಡೋಕ್ಕೆ ಬೇಡ. ಬರಲಿ, ಯಾವ್ದಾದ್ರು ಒಳಗೆ ಹೊರಗೆ ಓಡಾಡ್ಕಿತಿದ್ರೆ ಒಂಥರ ಖುಷಿ ಇರ್ತದೆ. ನೀನೊಂದು ಏನು ಮರ್ಗೋಪಿ ತಾಯಿ ಅಂತ ಇದ್ದೀಯ, ಇನ್ನಿದ್ದಾರಾದರೆ ಮಗಳನ್ನ ತಂದು ಬಿಟ್ಕೊಳ್ಳೋಣ ಅಂತ. ನಿಂಗೆ ಹಂಗಲ್ಲ, ಮಗಳು ಹೇಳಿದ ಮಾತು ಕೇಳಲ್ಲ, ಹಂಗಾಗಿ ಬಸ್ರಿ ಹಿಂಗ್ಸಲ್ಲಿ ಅಲ್ಲೇ ಬಿಟ್ಟಿರೋಣ ಅಂತ. ನೀನೋ ಒಂದು ಮನಸ್ತಿ ಇದೆ. ಸೊಸೆ ಇದ್ದಿದ್ರೆ ಬೇಕಾದ್ರೆ ಈಗ ಅದು ಚಾಕ್ರಿ ಮಾಡೋಕ್ಕೆ ಮುನ್ನಿತ್ಕೋತಿದ್ದೆ. ಮಗಳಲ್ಲ,
ಏನಪ್ಪ ನಿನ್ನ ತಲೆ ಬುಳ್ಳೆ ಒಳಗೆ ಎಂತ ಅದೇ ಅಂತಲೇ ಗೊತ್ತಾಗಲ್ಲ ನನಗೆ. ಅದು ಎಂಥದಾರು ಇದ್ಕೊಂಡ್ಲಿ ಹೇಳ್ದಷ್ಟು ಮಾಡು. ನಾಳೆ ಹೋಗಿ ದೋಯ್ಸತ್ರ ಹೋಗಿ ಒಳ್ಳೆ ದಿನ ಯಾವತ್ತು ಕೇಳ್ಕಿ ಬಾರೆ. ಕೇಳ್ಕಿ ಬಂದು ಕೂಡಲೇ ಫೋನ್ ಮಾಡಬೇಕು ಅಲ್ಲಿಗೆ, ಪಲ್ಲವಿ ಮನೆಗೆ. ಅವರು ಈಗ ಕಳಿಸೋದು ಅಂದರೆ ಎಂಥಾರು ಒಂದೆಲ್ಲ ಮಾಡ್ಕಿಬೇಕಲ್ಲ. ಹಂಗೆ ದಿಢೀರ್ ಅಂತೇಳಿ ಹೇಳಿದ್ರೆ ಆಗಲ್ಲ. ಈಗ ನಾನು ಪಾರ್ವತಕ್ಕನ ಹತ್ರ ಹೋಗಿ ಹೇಳಿ ಬರ್ತೀನಿ, ಒಂದಿನ ಮುಂಚಿತಾಗೆ ಬಲ್ಲಿ ಮಾರ್ರೆ ಏನು ಎತ್ತ ಒಂಚೂರು ಇದು ಮಾಡೋಣ ಅಂತ. ಬರ್ತಾರೆ ಅವರು, ಬರದೆ ಎಲ್ಲಿಗೆ ಹೋಗ್ತಾರೆ. ನಿನ್ನ ಮುಖ ನೋಡಿ ಅಲ್ಲದೆ ಇದ್ದರೂ ನಾನು ಕರೆದ್ರೆ ಅವ್ರು ಅಲ್ಲ ಅಂತ ಯಾವತ್ತೂ ಹೇಳಲ್ಲ. ಬರ್ತಾರೆ, ಮಾಡೋ ಕೆಲಸ ಮಾಡೀಗ. ನಿನ್ನ ಮಗಗೆ ಎಂದೇ ಫೋನ್ ಮಾಡು, ಹಿಂಗೆ ಎಲ್ಲ ಇಟ್ಕೋತೀವಿ ಯಾವತ್ತು ಅಂತ ದಿನ ನಿಗದಿ ಆಗಲ್ಲ. ನಿಗದಿ ಆದಕ್ಕೂ ಫೋನ್ ಮಾಡ್ತೀನಿ, ಬರ್ಬೇಕು ಇಬ್ಬರು ಗಂಡ ಹೆಂಡ್ತಿ ಅಂತ ಹೇಳು. ಬರ್ದಿದ್ರೆ ಆಗಲ್ಲ ಅಂತಲೇ ಹೇಳು. ಎಲ್ಲ ನಾನೇ ಮಾಡೋದಾದ್ಮೇಲೆ ನೀವು ಮತ್ತು ಜನ ಅಂತ ಇರೋದೆ ಅಂತಕ್ಕೆ. ದೋಯ್ಸ್ರ ಮನೆಗೆ ನಾನು ಹೋಗ್ಬೇಕು, ಅಲ್ಲಿ ಫೋನ್ ನಾನು ಮಾಡ್ಬೇಕು, ಅಲ್ಲಿ ಪವನಿಗೆ ಫೋನ್ ನಾನು ಮಾಡ್ಬೇಕು. ನಿಮಗೆ ಫೋನ್ ಮಾಡೋಕ್ಕೆ ಬರಲ್ಲ? ಫೋನ್ ಎಲ್ಲ ನೀವು ಮಾಡಿ ದೋಯ್ಸ್ರ ಮನೆಗೆ ಹೋಗಿ ದಿನ ಬೇಕಾದ್ರೆ ನಾನು ಕೇಳ್ಕಿ ಬರ್ತೀನಿ.